ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ವೇದಿಕೆಯ ಕಾರ್ಯಕ್ರಮ ಆರಂಭ ಆಗಲಿದೆ. ಸಮಾವೇಶದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಸಮಾವೇಶಕ್ಕೆ ಬರುವಂತಹ ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸ್ಥಳದಲ್ಲಿ 10ಕ್ಕೂ ಹೆಚ್ಚು ಕಡೆ ಊಟದ ಕೌಂಟರ್ ಅನ್ನು ತೆರೆಯಲಾಗಿದೆ. 250ಕ್ಕೂ ಹೆಚ್ಚು ಅಡಿಗೆ ತಯಾರಕರಿಂದ ಅಡಿಗೆ ಸಿದ್ಧತೆ ಆಗ್ತಾ ಇದೆ. ಮೊಸರನ್ನ, ಪಲಾವ್, ಮೈಸೂರು ಪಾಕ್ನ ವ್ಯವಸ್ಥೆ ಮಾಡಲಾಗಿದೆ. ಅನುರಾಧ ಭಟ್ ಅಂಡ್ ಟೀಮ್ನಿಂದ ಸಂಗೀತ ಕಾರ್ಯಕ್ರಮದ ಆಯೋಜನೆಯೂ ಕೂಡ ಇದೆ. ಅಮಿತ್ ಶಾ, ಮಠಾಧೀಶರುಗಳು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ, ರಾಜ್ಯಸಭಾ ಮಾಜಿ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ಸಚಿವರಾದ ಬಿ ಶ್ರೀರಾಮುಲು, ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಿವಿ ರಾಘವೇಂದ್ರ, ಕೋರ್ ಕಮಿಟಿ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ರಾಜ್ಯ ಪದಾಧಿಕಾರಿಗಳು, ಮಾಜಿ ಸಚಿವರು, ಮಾಜಿ ಸಂಸದರು, ಹಾಗೆ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಜಿಲ್ಲಾಧ್ಯಕ್ಷರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶ್ರೀ ಮಾತಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗದಲ್ಲಿ ಸುಮಾರು 60 ಎಕರೆಗೂ ಹೆಚ್ಚು ಜಾಗದಲ್ಲಿ ವೇದಿಕೆ ಸಿದ್ಧತೆಯಾಗಿದೆ. 112 ಅಡಿ ಉದ್ದ, 40 ಅಡಿ ಅಗಲದ ಬೃಹತ್ ವೇದಿಕೆಯ ನಿರ್ಮಾಣವನ್ನ ಮಾಡಲಾಗಿದೆ. ಆ ವೇದಿಕೆಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಬೃಹತ್ತಾಗಿ ಮಾಡಿದ್ದಾರೆ ಅಂತ. ಮಠಾಧೀಶರು, ಸ್ವಾಮೀಜಿಗಳಿಗೆ, ಹಾಲಿ ಮಾಜಿ ಶಾಸಕರು, ಮಾಜಿ ಸಚಿವರು, ಸಾರ್ವಜನಿಕರಿಗೆ ಕುಳಿತುಕೊಳ್ಳೋದಕ್ಕೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾವ ರೀತಿಯಾಗಿ ಆಸೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. 30ಕ್ಕೂ ಹೆಚ್ಚು ಕಡೆ ಕಾರ್ಯಕ್ರಮದ ವೀಕ್ಷಣೆಗಾಗಿ LED ಪರದೆಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾಕಷ್ಟು ಜನ ಅಲ್ಲಿ ಸೇರಿರೋದ್ರಿಂದ ಈ LED ಸ್ಕ್ರೀನ್ನ ವ್ಯವಸ್ಥೆಯೂ ಕೂಡ ಅಲ್ಲಿ ಮಾಡಲಾಗಿದೆ. ಸಮಾವೇಶಕ್ಕೆ ಬರುವಂತಹ ಜನರು, ಅಭಿಮಾನಿಗಳಿಗೆ ಇನ್ನೊಂದು ಕಡೆ ಊಟದ ವ್ಯವಸ್ಥೆಯೂ ಕೂಡ ಇದೆ. 250ಕ್ಕೂ ಹೆಚ್ಚು ಅಡಿಗೆ ತಯಾರಕರಿಂದ ಅಡುಗೆ ಸಿದ್ಧ ಆಗ್ತಾ ಇದೆ. ಒಟ್ಟಾರೆಯಾಗಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ಆಗಿರೋದ್ರಿಂದ ಇನ್ನೇನು ಮಧ್ಯಾಹ್ನ 1 ಗಂಟೆಯಿಂದ ಈ ವೇದಿಕೆಯ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಂಜೆಯವರೆಗೂ ಕೂಡ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಲಿದೆ. ಧ್ವನಿ ಇಲ್ಲದವರ ಧ್ವನಿಯಾಗಿ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಇವರು ಗುಡುಗಲು ಶುರುವಾಗಿ ಈಗ ಅರ್ಧ ಶತಮಾನ ಕಳೆದಿದೆ. ಇವರು ಗುಡುಗಿದ್ರೆ ಈಗಲೂ ಕೂಡ ವಿಧಾನಸೌಧ ನಡಗತ್ತೆ. ಸುಡು ಸುಡು ಸಿಟ್ಟಿನಷ್ಟೇ ತಂಪಿನ ಮಾತೃ ಹೃದಯ ಆಗಿರುವಂಥ ಯಡಿಯೂರಪ್ಪ ಅವರ ರಾಜಕೀಯ ಬದುಕು 50 ವರ್ಷ ಪೂರೈಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ? ಈಗ ಯಾರೆಲ್ಲ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ? ಬರ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಒಂದಷ್ಟು ಗಣ್ಯರು ಕೂಡ ಈಗಾಗಲೇ ಪ್ರಮುಖರೆಲ್ಲರೂ ಕೂಡ ಒಂದು 1 ಗಂಟೆ ವೇದಿಕೆ ಹೋಗಲಿಕ್ಕಿದ್ದಾರೆ. ಮಾಹಿತಿ ಇದೆ. 5 ಗಂಟೆವರೆಗೂ ಸಹಿತ ವೇದಿಕೆ ಇರ್ತಾರೆ. ಇಲ್ಲಿ 3 ವೇದಿಕೆಗಳನ್ನ ಮಾಡಲಾಗಿದೆ. ಇಲ್ಲಿ ನಡುವಿನಲ್ಲಿ ಪ್ರಮುಖ ವೇದಿಕೆಯನ್ನು ಮಾಡಲಾಗಿದೆ. ಇಲ್ಲಿ ಪ್ರಮುಖರು ಕೊಟ್ಟಿರ್ತಾರೆ. 2 ಕಡೆ ಮಾಡಲಾಗಿದೆ. ಅಲ್ಲಿ ಪ್ರಮುಖವಾಗಿ ಅವರಿಗೆ, ಸ್ವಾಮೀಜಿಗಳಿಗೆ, ವಿಶೇಷ ಆಹ್ವಾನಿತರಿಗೆ, ಅವರಿಗೆಲ್ಲರಿಗೂ ಸಹಿತ ವೇದಿಕೆಯನ್ನ ಮಾಡಲಾಗಿದೆ. ನೋಡಿದ್ರೆ ಜಜ್ಮೆಂಟ್ ಪ್ಯಾಂಡಲ್ ಅನ್ನ ಹಾಕಲಾಗಿದೆ. ಮಳೆ ಬಂದ್ರೆ ಅಥವಾ ಇನ್ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮೊದಲೇ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಬಿಸಿಲಿಂದಲೂ ಕೂಡ ಅತಿಯಾದ ಬಿಸಿಲಿರೋದ್ರಿಂದ ಜನರಿಗೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೆಂಡಲ್ ಹಾಕಿದ್ದಾರೆ. ಕುತ್ಕೊಳ್ಳಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬೇರೆ ಬೇರೆ ಭಾಗದಿಂದ ಬಂದಂತವರಿಗೆ ಊಟದ ವ್ಯವಸ್ಥೆಗೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಊಟಕ್ಕೆ ಬಂದಂತವರಿಗೂ ಸಹಿತ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಲೋಪದೋಷ ಆಗದ ಹಾಗೆ, ವಾಹನದ ಕೂಡ ಸಮಸ್ಯೆ ಆಗ್ತಿರೋ ಹಾಗೆ, ಪಾರ್ಕಿಂಗ್ ಸಮಸ್ಯೆ ಆಗ್ತಿರೋ ಹಾಗೆ ಎಲ್ಲವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಜನ ಬರ್ಲಿಕ್ಕೆ ಆರಂಭಿಸ್ತಾ ಇದ್ದಾರೆ. ಮತ್ತೆ ಊಟ ಇರುತ್ತೆ. ಊಟ ಆದ ನಂತರದಲ್ಲಿ ಜನ ಎಲ್ಲರೂ ಸಹಿತ ವೇದಿಕೆ ಮುಂಭಾಗಕ್ಕೆ ಬಂದು ಸೇರುವಂತ ಸಾಧ್ಯತೆ ಇದೆ. ಈಗಾಗಲೇ ಜನರು ಬೇರೆ ಬೇರೆ ಭಾಗದಿಂದ ಬಂದಂತರು ಸೇರ್ತಾ ಇದ್ದಾರೆ. ಉರಿ ಬಿಸಿಲಿದೆ, ಹಾಗಾಗಿ ಹೊರಗಡೆ ಓಡಾಟವರು ಮಾಡೋರ ಸಂಖ್ಯೆ ಕೂಡ ಅದು ಕಡಿಮೆ ಇದೆ. ಕುತ್ಕೊಳ್ಳಿಕ್ಕೆಲ್ಲ ಅವಕಾಶ ಸಿಗುತ್ತೆ. ನೆರಳಿಯಲ್ಲಿ ಅಲ್ಲಿ ಮಾತ್ರ ಜನ ಬಂದು ಸೇರಂತ ಕೆಲಸಗಳಾಗ್ತಾ ಇದ್ದಾವೆ. ಬಂದಂತ ಜನರಿಗೆ ಕಾರ್ಯಕ್ರಮ ಇರುತ್ತೆ, ಗಾಯನ ಅಥವಾ ಕಾರ್ಯಕ್ರಮ ಇರುತ್ತೆ. ನಂತರದಲ್ಲಿ 1:30 ಕಾರ್ಯಕ್ರಮ ಆರಂಭ ಆಗುತ್ತೆ. ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.